ರಾಮರೆಡ್ಡಿ ಸಾಹೇಬರನ್ನು ಮನವಿ ಮಾಡ್ತೇನೆ, ದಯಮಾಡಿ ನೀವು ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಬರಬೇಕು ಅಂತ ಹೇಳಿ ನಿಮ್ಮೆಲ್ಲರ ಪರವಾಗಿ ಒತ್ತಾಯವನ್ನು ಮಾಡ್ತೇನೆ. ಯಾಕಂದ್ರೆ ಒಬ್ಬ ಹಿರಿಯರಿದ್ರೆ ಆ ಬಿಕ್ಕನೆ ಬೇರೆ ಅದೇಲ್ವಾ. ಅವರು ಸ್ವಲ್ಪ ಸ್ಪೈನ್ ಮಾಡಿದ್ರೆ ನಮ್ಗೆ ಅರ್ಥ ಆಗುತ್ತೆ ಒಬ್ಬ ಬೈ ಅಲ್ವಾ. ಆದರೆ ಅವರಿಗೆ ಬದ್ಧತೆ ಇದೆ, ಜವಾಬ್ದಾರಿ ಇದೆ. ಈ ಸರ್ಕಾರದಲ್ಲಿ ಉತ್ತಮ ಮಂತ್ರಿಗಳಾಗಿ ಈ ಜನರ ಆಶೋತ್ತರಗಳಿಗೆ, ಜನರ ಭಾವನೆಗಳಿಗೆ ಒಬ್ಬ ಮುಜರಾಯಿ ಸಚಿವರಾಗಿ ಅನೇಕ ದೇವಸ್ಥಾನಗಳನ್ನ ಅಭಿವೃದ್ಧಿಪಡಿಸಿ ಭಕ್ತಾದಿಗಳಿಗೆ ದರ್ಶನವನ್ನು ಮಾಡಿಸಿ ಆಶೀರ್ವಾದ ಮಾಡತಕ್ಕಂಥ ಇಚ್ಛಾಶಕ್ತಿ ಉಳ್ಳವರಾಗಿದ್ದಾರೆ. ನನ್ನ ಭಾಗದಲ್ಲೂ ಕೂಡ ಕೋದಂಡರಾಮೇಶ್ವರ ಕಾಂಪ್ಲೆಕ್ಸ್ ಕಟ್ಟಲಿಕ್ಕೆ 15 ಕೋಟಿ ರೂಪಾಯಿಗಳನ್ನ ಮಂಜೂರು ಮಾಡಿಕೊಟ್ಟು ನಾನು ಕೂಡ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಇಂಥ ಸರ್ಕಾರ ನೀವು ಮುಂದೆ ಕಾಣಲಿಕ್ಕೆ ಸಾಧ್ಯತೆ ಇಲ್ಲ. ಯಾರೇನೇ ಮಾತಾಡಲಿ ವೇದಿಕೆ ಬರ್ತಕ್ಕಂಥ ಹಿಪ್ಪ ಸಚಿವರು ದಿಗ್ಗೋಚರು ಜನಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಾನಿವತ್ತು ರಾಮರೆಡ್ಡಿ ಸಾಹೇಬರನ್ನು ಮನವಿ ಮಾಡ್ತೇನೆ, ದಯಮಾಡಿ ನೀವು ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಬರಬೇಕು ಅಂತ ಹೇಳಿ ನಿಮ್ಮೆಲ್ಲರ ಪರವಾಗಿ ಒತ್ತಾಯವನ್ನು ಮಾಡ್ತೇನೆ. ಯಾಕಂದ್ರೆ ಒಬ್ಬ ಹಿರಿಯರಿದ್ರೆ ಆ ಬಿಕ್ಕನೆ ಬೇರೆ ಅದೇಲ್ವಾ. ಇಡ್ಲಿ ಯಜಮಾನ್ರು ಗಟ್ಟಿಗೆ ಉಂಡೆ ಭಯ ಉಂಟು ಅನುಭವಿಸ್ತು ಬೇಕಲ್ವಾ. ಅದರೊಟ್ಟಿಗೆ ಇವತ್ತು ನಾನು ಕೆ ಸುನಿಯಂ ಸಾಹೇಬ್ ಮನವಿ ಮಾಡ್ತೇನೆ, ನೀವು ದೇವನಹಳ್ಳಿ ಬೆಂಗಳೂರು ಗ್ರಾಮಾಂತರ ಉತ್ಸವ ಆಗಿರ್ಬೋದು, ಆದರೆ ನಿಮಗೆ ರಾಜಕೀಯವಾಗಿ ಜನ್ಮ ಕೊಟ್ಟಂತಹ ಕೋಲಾರ ಕ್ಷೇತ್ರವನ್ನು ಕೂಡ ಮರಿಬಾರದು. ಹಲವು ತಮ್ಮ ಅಪಾರ ಬಳಗ ಅಭಿಮಾನಿಗಳು ನಿಮ್ಮ ಕಾಲಾವಧಿಯಲ್ಲಿ 27 ವರ್ಷಗಳ ಕಾಲ ನಿಮ್ಮಿಂದ ಸಹಾಯ ಪಡೆದಕ್ಕಂತ ಲಕ್ಷಾಂತರ ಮಂದಿ ಇದ್ದಾರೆ. ಆಗ್ಬೋದು ಕೆಲವು ಸಮಯದಲ್ಲಿ ಮನಸ್ತಾಪಗಳಾಗಿರ್ಬೋದು. ನನಗೂ ಕೂಡ ರಾಮಾಯಣ ಯುದ್ಧ ಆಗಿತ್ತು. ಯಾರಿಗೆ? ರಾಮನು ಆನೆ ಯುದ್ಧ ಆಗಿತ್ತು ಒಂದು ಸಮಯದಲ್ಲಿ. ಯಾಕಂದ್ರೆ ಆಂಜನೇಯ ರಾಮನ ಯುದ್ಧ ಮಾಡ್ತಾರೆ ಹೇಳಿ ಯಾರಿಗೋ ಒಬ್ಬರು ಮಾತು ಕೊಟ್ಟು ಅವನ ರಕ್ಷಣೆ ಮಾಡ್ತೀನಿ ಅಂತ ಹೇಳಿದಕ್ಕೋಸ್ಕರ ಆಂಜನೇಯ ರಾಮನ ಮೇಲೆ ತನ್ನ ಗುರುವಾಗಿರ್ತಕ್ಕಂಥ ಭಾರತ ದೇವ ರಾಮನ ಮೇಲೆ ಯುದ್ಧ ಮಾಡ್ತಾರೆ. ಆಂಜನೇಯ ಅದು ಪರಿಸ್ಥಿತಿ ಸಂದರ್ಭ ಅದಕ್ಕೆ ಆಗಿರ್ಬೋದು. ಆದರೆ ಇವತ್ತು ನಮಗೆ ನಿಜವಾಗಿಯೂ ಕೂಡ ರಾಮನಾಗಿ ಈ ಜಿಲ್ಲೆಯಲ್ಲಿ ಕೆ.ಎಚ್.ಮುನಿಯಪ್ಪನಲ್ಲಿ ನಾವೆಲ್ಲ ಸಾವಿರಾರು ಜನ ವಾನರಾಗಿ ನಿಮ್ಮ ಬೆಂಬಲಿದ್ದೇವೆ. ನೀವೆಲ್ಲೇ ಹೋಗ್ಬೋದು, ಬರಲಿ, 1000 ಜನ ಬರಲಿ. ನೋಡಿ, ದುರ್ಯೋಧನರು 100 ಇರ್ಬೋದು, ಪಾಂಡವರು 5 ಜನ ಇದ್ದರೂ ಕೂಡ ಅಂತಿಮ ವಿಜಯಾಗಿ ಪಾಂಡವರಿಗೆ ಎಲ್ಲ ಸೇರಿ ಗುಂಪಾಡ್ಕೊಂಡು ಗರ್ಭನೆ ಮಾಡ್ತೀವಿ ಅಂತ ಹೇಳಿದ್ರೆ ನೀವೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಜನರ ವಿಶ್ವಾಸ, ಜನರ ನಂಬಿಕೆ ಇರೋ ತನಕ ಹಾಳು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕೆ.ಎಚ್.ಮುನಿಯಪ್ಪ ಸರ್ ಮನವಿ ಮಾಡ್ತೇನೆ, ಸಕ್ರಿಯವಾಗಿ ನೀವು ಕೋಲಾರ ಜಿಲ್ಲೆ ರಾಜಕಾರಣದಲ್ಲೂ ಕೂಡ ಆಕ್ಟಿವ್ ಆಗಬೇಕು. ನಿಮ್ಮ ಮಾರ್ಗದರ್ಶನ